ಹಲೋ ಫ್ರೆಂಡ್ಸ್, ನಾನು ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 17ನೇ ಫೆಬ್ರವರಿ 2025ರಂದು ನಡೆದಂತಹ ಎಲ್ಲ ಶಿಫ್ಟ್ಗಳನ್ನು ನಾವು ಅನಾಲಿಸಿಸ್ ಮಾಡಿದ್ದೀವಿ. ಅಲ್ಲಿವರೆಗೂ ಇವತ್ತಿನ ಕ್ಲಾಸಲ್ಲಿ 18ನೇ ಫೆಬ್ರವರಿದು ಫಸ್ಟ್ ಶಿಫ್ಟನ್ನು ನೋಡ್ತಾ ಹೋಗೋಣ. ಎಷ್ಟು ಶಾರ್ಟ್ಕಟ್ಟಾಗಿ ಮಾಡ್ಬೋದು ಅಂತೇಳಿ ಎಲ್ಲ ಟ್ರಿಕ್ಸು ಇಟ್ಕೊಂಡು ಹೇಳುತ್ತಾ ಇದ್ದೀನಿ. ಹಿಂದಿಂದ ಯಾರು ಕ್ಲಾಸಸ್ ನೋಡಿಲ್ಲ ಅವರು ನೋಡಿರಿ. ಅದೇ ರೀತಿ ಸರ್ ಇಂಪಾರ್ಟೆಂಟ್ ಕ್ವಶನ್ ಕೂಡ ಕ್ಲಾಸಸ್ ಮಾಡಂದಿರಿ. 100 ಕ್ವಶನ್ಗಳನ್ನು ಟೈಪ್ ಮಾಡ್ತಾಯಿದ್ದೀನಿ. ಅವುಗಳನ್ನು ಕೂಡ ಆದಷ್ಟು ಬೇಗ ಇವು ಶಿಫ್ಟ್ ಮುಗೀತಂದ್ರೆ ಜಸ್ಟ್ ಅದನ್ನೇ ಕ್ಲಾಸಸ್ಸನ್ನು ಹಾಕ್ತಾಯಿದ್ದೀನಿ. ಓಕೆ, ಶಿಫ್ಟ್ಗಳಲ್ಲಿ ಯಾಕೆ ಮಾಡತ್ತೀನಿ ಅಂದರೆ ವೆರಿ ಇಂಪಾರ್ಟೆಂಟ್. ಲಾಸ್ಟ್ 2024 ಭಾಳಷ್ಟು ಜನ ಕೇಳ್ತಾ ಇದ್ರಿ. 2024 ಪ್ಲೇಲಿಸ್ಟ್ ಅದ ರೀ, ಹೋಗಿ ನೋಡ್ಬೋದು. ಇಂಪಾರ್ಟೆಂಟ್ 100 ಕ್ವಶನ್ಸ್ ಅಂತೇಳಿ ಅಲ್ಲಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. 2024 ಪ್ಲೇಲಿಸ್ಟ್ ಒಳಗೆ ಅದ ರೀ. ಓಕೆ, ಅದೇ ರೀತಿ 2025 ಸಪ್ರೇಟಾಗಿ ಪ್ಲೇಲಿಸ್ಟ್ ಇವು ಶಿಫ್ಟ್ ವೈಸ್ ಅದಾವೆ, ಬೇಸಿಕ್ ಕ್ಲಾಸಸ್ ಅದಾವೆ. ಓಕೆ, ಡನ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಟೆಲಿಗ್ರಾಮ್ ಕೂಡ ನಾನು ಲಿಂಕನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ನೀವು ಹೋಗಿ ಅದನ್ನು ಜಾಯ್ನ್ ಆಗ್ಬೋದು. ಓಕೆ, ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನ್ ನೋಡಿರಿ. ಮನೋಜ್ ಅವ್ರ ಬಳಿ 2030 ರೂಪಾಯಿ ಅದಾವ. ಅವರ ಮಕ್ಕಳಾದ ಆನಂದ್ ಮತ್ತು ಅನಿಲ್ ಅವರ ನಡುವೆ ಹಂಚಿಕೆ ಮಾಡ್ತಾರೆ. ಎಷ್ಟು ಬಡ್ಡಿ ದರದೊಳಗೆ? 5% ಬಡ್ಡಿ ದರ. ಆಮೇಲೆ ಅವರು 12 ಮತ್ತು 13 ವರ್ಷಗಳ ನಂತರ ಒಂದೇ ಮೊತ್ತವನ್ನು ಪಡೆದ್ರೆ ಅನಿಲ್ಗೆ ನೀಡಿದಂಥ ಮೊತ್ತ ಎಷ್ಟು? ನೋಡಿ, ಫಸ್ಟಿಗೆ ನಾವು ಏನು ಮಾಡ್ತೀವಿ, ಪರ್ಸಂಟೇಜನ್ನು ನಾವು ಭಿನ್ನರಾಶಿ ಒಳಗೆ ಕನ್ವರ್ಟ್ ಮಾಡ್ಕೊತೀವಿ. 5% ಅಂದರೆ ಎಷ್ಟು? 1/20 ಅಂದ್ರೆ 20ಕ್ಕೆ 1 ಹೆಚ್ಚಾಗೈತಿ ಅಂದ್ರೆ 21. ಟೋಟಲ್ ಎಷ್ಟಾಯಿತು? 41 ಆಯಿತು. 41 ಅದ್ರನ ಟೋಟಲ್ ಮೊತ್ತ ಅವ್ರ ಕಡೆ ಇರುವಂಥದ್ದು ಎಷ್ಟು? 1230. ಅವ್ರು ಕೇಳಿದ್ದು ಯಾರ್ದು? ಆನಂದ್ ಅನಿಲ್ ಐತಲ್ಲ, ಅನಿಲ್ ಅಂದರೆ ಎರಡನೇದು ಅಂದ್ರೆ 20 ಅಂದರೆ ಎಷ್ಟು? ಅಂದ್ರೆ ಇಲ್ಲಿ ಇಂಟು 30 ಮಾಡ್ಯಾರ, ಇಲ್ಲಿ ಕೂಡ ಇಂಟು 30 ಮಾಡಿಬಿಡ್ರಿ. ಅಂದ್ರೆ 600 ರೂಪಾಯಿಗಳನ್ನು ಆನಂದ್ ಅವರಿಗೆ ಅವರು ನೀಡಿದ್ದಾರೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಡನ್. ನೆಕ್ಸ್ಟ್, 400 ಸೇಬುಗಳನ್ನು 100ಕ್ಕೆ 12.40 ಖರೀದಿಸಿ 840 ಲಾಭ ಪಡಿಸಿದರೆ ಒಂದು ಡಜನ್ಗೆ ಎಷ್ಟು ಅಂತ ಕೇಳಿ. ನೋಡಿರಿ, 100 ಐತೆ ಫಸ್ಟಿಗೆ, 100ಕ್ಕೆ 1240. ಅದೇ 100 ಇದೆ, ಟೋಟಲ್ ಎಷ್ಟು? 400ಕ್ಕೆ ಎಷ್ಟು ಅಂತಂದಾಗ ಇಂಟು 4 ಅಂತಂದ್ರೆ ಇಲ್ಲಿ ಕೂಡ ಇಂಟು 4 ಮಾಡಿದಾಗ ಎಷ್ಟು ಬಂತು? 4,960. ಆದ್ರೆ ಪ್ಲಸ್ ಇವ್ರಿಗೆ ಲಾಭ ಬೇರೆ ಸಿಕ್ಕತ್ತೆ, 840. ಟೋಟಲ್ ಎಷ್ಟಾಯಿತು? 5,800. ಇದು 400 ಹಣ್ಣುಗಳಿಗೆ ಎಷ್ಟಾಯಿತು? 5,800. 12ಕ್ಕೆ ಎಷ್ಟು? ಇವೆರಡು 0, ಇವೆರಡು 0. 4 1 4 3 58 ಇಂಟು 3 ಅಂತಂದರೆ 124, 174 ರೂಪಾಯಿಗಳನ್ನು ಒಂದು ಡಜನ್ಗೆ ನೀಡಲಾಗಿದೆ. ಓಕೆ, ಡನ್. ನೆಕ್ಸ್ಟ್, 3ನೇ ಪ್ರಶ್ನೆ. ಒಂದು ಪ್ರಯೋಗಾಲಯದಲ್ಲಿ ನೀರಿನ ವಕ್ರೀಭವನ ಸೂಚ್ಯಂಕ 1.3, 1.29 ನೋಡಿರಿ. ಏನೇನದ? 1.35, 1.29, ಅದೇ ರೀತಿ 1.32, ಅದೇ ರೀತಿ ಇನ್ನೊಂದು 1.36. ಇವು 4 ಅದಾವ. ಹಾಗಾದರೆ ನೀರಿನ ವಕ್ರೀಭವನ ಸೂಚ್ಯಂಕ ಎಷ್ಟು? ಸರಾಸರಿ ಕೇಳ್ಯಾರ ಅಂದರೆ ಇವನ್ನೆಲ್ಲ ಕೂಡಿಸ್ಬೇಕು 4. ಅವಾಗ ಎಷ್ಟು ಬಂತು? ನಾವು ಕೂಡಿಸಿದ ಮೇಲೆ ಒಂದು 4 ಆದರೆ 4.678 ಅಂದ್ರೆ 5.32 ಬಂತು. ಡಿವೈಡೆಡ್ ಬೈ ಎಷ್ಟು ಅದಾವೆ? ಟೋಟಲ್ 4 ಅದಾವೆ. 4ರಲ್ಲಿ ಡಿವೈಡ್ ಮಾಡಿಬಿಡ್ರಿ. 4 1 4 3 12 4 3 ಅಂದರೆ 1.33 ಇಸ್ ದಿ ಫೈನಲ್ ಆನ್ಸರ್. ಓಕೆ, ಡನ್. ನೆಕ್ಸ್ಟ್, 4ನೇದು. ಆಶಾ ಅವರು 2,160 ರೂಪಾಯಿಗೆ ಮಿಕ್ಸರಿ ಖರೀದಿಸಿ 1,998ಕ್ಕೆ ಮಾರಿದರೆ ನಷ್ಟದ ಶೇಕಡಾ ಪ್ರಮಾಣ. ನೋಡಿರಿ, ನಷ್ಟ ಅಂದರೆ ಈಗ 2,160 ಇದ್ದದ್ದು 1,998ಕ್ಕೆ ಮಾರ್ಯಾರ ಅಂದರೆ ಎಷ್ಟು ಡಿಫ್ರೆನ್ಸ್ ಅದ? 162 ಡಿಫ್ರೆನ್ಸ್ ಅದ. ಓಕೆ, 162 ಡಿಫ್ರೆನ್ಸ್ ಅದ ಅಂದಾಗ ಎಷ್ಟಕ್ಕೆ? 2,160ಕ್ಕೆ 162 ಡಿಫ್ರೆನ್ಸ್ ಅದ ಅಂದ್ರೆ 100ಕ್ಕೆ ಎಷ್ಟು? ಹೌದಾ? ಓಕೆ, ಇದೊಂದು 0, ಇದೊಂದು 0. ನೆಕ್ಸ್ಟು
ಎರಡರಲ್ಲೇ 2 ಒಂದಲೇ 2 0 2 ಎಂಟಲೆ 16. ನೆಕ್ಸ್ಟು 2 ಎಂಟಲೆ 16 2 ಒಂದಲೇ. ನೆಕ್ಸ್ಟ್ ಎಷ್ಟರಲ್ಲಿ ಹೊಡಿತೀರಿ? ನೆಕ್ಸ್ಟ್ 9ರಲ್ಲಿ 9 ಒಂದಲೇ 9 9 ಎರಡಲೆ ನೆಕ್ಸ್ಟು 9 9. ಎಷ್ಟು ಉಳಿತು? 90 ಡಿವೈಡೆಡ್ ಬೈ 12 ಅಂದ್ರೆ 12 ಎಂಟಲೆ 96. 8 ಅಂತೂ ಬರೋಂಗಿಲ್ಲ. ಓಕೆ, 12 ಏಳಲೆ ಓಕೆ 7 ಬರುತ್ತೆ. ಅಂದ್ರೆ 12 ಏಳಲೆ ಆಮೇಲೆ 12 ಎಂಟಲೆ ಇಲ್ಲ 12 ಐದಲೆ ಮುಗಿತಲ್ಲ. 12 ಏಳು 12 5 ಅಂದರೆ 7.5 ಇಸ್ ಫೈನಲ್ ಆನ್ಸರ್. ಓಕೆ, ಹಾಂ ನೋಡಿರಿ 12 ಏಳು 84 84 ಅಂದರೆ 6 ಉಳಿತು 12 ಐದಲೆ 60. ಡನ್. ನೆಕ್ಸ್ಟು 5ನೇದು ಒಂದು ಭಿನ್ನರಾಶಿಯನ್ನು ನೋಡಿರಿ. ಒಂದು ವೇಳೆ ಭಿನ್ನರಾಶಿಯ ಅಂಶವನ್ನು 10%ರಷ್ಟು ಕಡಿಮೆಗೊಳಿಸಿ. ನೋಡಿರಿ, ಭಿನ್ನರಾಶಿ ಅಂದರೆ ಒಂದು ಎಕ್ಸ್ ಮತ್ತು ವಾಯ್ ಅಂತ ತಿಳ್ಕೊಬಿಡ್ರಿ. ಓಕೆ, ಇದ್ರದ್ದು ಏನು ಹೇಳ್ತಾರೆ ಅವರು? ಅಂಶ ಮೇಲಿಂದು ಛೇದ ಕೆಳಗಡೆದು. ಅಂಶವನ್ನು ಎಷ್ಟರಲ್ಲಿ 10ರಷ್ಟು ಕಡಿಮೆಗೊಳಿಸಿ ಅಂದರೆ ಎಷ್ಟಾಯಿತು? 90 ಆಯಿತು. ಅದೇ ರೀತಿ ಛೇದವನ್ನು 15ರಷ್ಟು ಹೆಚ್ಚಿಸಿ ಅಂದರೆ ಎಷ್ಟಾಯಿತು? 115. ಹಾಗಾದರೆ ಹೆಚ್ಚಿಸಿದರೆ ಹೊಸ ಭಿನ್ನರಾಶಿಯು 2/5 ಆಗುತ್ತದೆ. ಹಾಗಾದರೆ ಮೂಲ ಭಿನ್ನರಾಶಿ ಯಾವುದು? ಅಂದರೆ ಎಕ್ಸ್ ಡಿವೈಡೆಡ್ ಬೈ ವೈ ಅಂದರೆ ಎಷ್ಟು ಅಂತ ಕೇಳ್ಯಾರ. ಆಮೇಲೆ ನಾವು ಈ ಭಿನ್ನರಾಶಿಯನ್ನು ಟೋಟಲಾಗಿ ಈ ಕಡೆ ಕಳಿಸೋಣ. ಓಕೆ, ಸಿಂಪಲ್ ಅದ. ಅವ್ರು ಕೊಟ್ಟಂಥದ್ದನ್ನು ನಾನು ಇಕ್ವೇಷನ್ ಒಳಗೆ ಬರ್ದಿದ್ದು. ಎಕ್ಸ್ ಡಿವೈಡೆಡ್ ಬೈ ವೈ ಈಕ್ವಲ್ ಟು ಈ ಕಡೆ ಏನದ ರೀ 2/5 ಅದ ಇಂಟು ಇದು ಈ ಕಡೆ ಬಂದ್ರೆ 115 ಡಿವೈಡೆಡ್ ಬೈ 90. ಓಕೆ, ಸಿಂಪ್ಲಿಫೈ ಮಾಡಿಬಿಡ್ರಿ. 5 ಒಂದಲೇ 5 ಎರಡಲೆ 10 5 ಮೂರಲೆ ನೆಕ್ಸ್ಟ್ 2 ಒಂದಲೇ 2 45 ಮುಗೀತು. ನಮ್ಮ ಭಿನ್ನರಾಶಿ ಯಾವುದು? 23 ಡಿವೈಡೆಡ್ ಬೈ 45. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ನೀವು ಕೊಟ್ಟಂತಹ ಕ್ವಶನನ್ನು ಇಕ್ವೇಷನ್ ಬರೆಯೋದು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು 18ನೇ ತಾರೀಕಲ್ಲಿ ಭಾಳಷ್ಟು ಒಂದು 2-3 ಕ್ವಶನು ಇದೇ ರೀತಿ ಕೇಳ್ಯಾರ. ನೋಡುವಂದರೆ 2-3 4-5 ಕ್ವಶನ್ಗಳನ್ನು ಕೇಳಿದ್ದಾರೆ. ವೆರಿ ಡಿಫ್ರೆಂಟ್ ಅವ. ಎಂಡವರೆಗೂ ನೋಡಿರಿ. ಓಕೆ, ಡನ್. ಎ ಬಿ ಸಿಗಳು ಎಕ್ಸ್ 10ನೇ ತರಗತಿಯ ವಿಭಾಗವಾಗಿದೆ. ಎ ಮತ್ತು ಬಿ ಯ ಅನುಪಾತವು ನೋಡಿರಿ. ಎ ಮತ್ತು ಬಿ ಯ ಅನುಪಾತ ಎಷ್ಟದ ರೀ? 9:4. ಅದೇ ರೀತಿ ಎ ಮತ್ತು ಸಿ ಯ ಅನುಪಾತ 3:2. ಆದರೆ ಎ ಬಿ ಸಿ ಅನ್ನು ಕೇಳ್ಯಾರ. ನೋಡಿ, ಎ ಫಸ್ಟಿಗೆ ಅದ, ಇಲ್ಲಿ ಫಸ್ಟಿಗೆ ಅದ, ಇಲ್ಲಿ ಸೆಕೆಂಡ್ ಒಂದು ಕೊಟ್ಟಾರ. ಇದನ್ನು ಉಲ್ಟಾ ಬರ್ಕೋತೀನಿ. ಹೆಂಗೆ ರೀ? ಬಿ ಅನುಪಾತ ಎ ಈಕ್ವಲ್ ಟು ಇಲ್ಲಿ ಆಪ್ಷನ್ಗಳಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತಿ. 8 ಇದ್ದು ಯಾವಾಗಲೂ ಇದು 18 ಅದ. ಓಕೆ, 8 ಇದ್ದು 18 ಅಷ್ಟೇ. ಅದನ್ನು ನೆನಪಿಟ್ಕೊಂಡ್ಬಿಟ್ರಿ. ಓಕೆ, ನೆಕ್ಸ್ಟ್ ಇದನ್ನು ಮುಗಿಸೋಣ. ಫಸ್ಟಿಗೆ ಎ ನೋಡಿ, ಎ ಇದ್ದದ್ದನ್ನು ನಾವೇನು ಮಾಡ್ತೀವಿ? ಈ ಸೆಕೆಂಡ್ ಒಂದು ತೊಗೊಂಡ್ಬಿಡ್ತೀವಿ. ಓಕೆ, ಅಂದರೆ ಬಿ ಅನುಪಾತ ಎ ಮಾಡ್ತೀವಿ. ಅದರ ಕೆಳಗೆ ನೆಕ್ಸ್ಟ್ ಏನು ಕೇಳ್ಯಾರ? ಎ ಅನುಪಾತ ಸಿ ಕೇಳ್ಯಾರ. ಈಗ ನಾವು ಕರೆಕ್ಟಾಗಿ ಮಾಡ್ಕೋಬೋದು. ಎಷ್ಟು ಕೊಟ್ಟಾರ? ಎ ಇಷ್ಟು ಬಿ, ಆಮೇಲೆ ಸಾರಿ ಆ ಅನುಪಾತ ಬರೀಬೇಕಲ್ಲ ನಾವೀಗ. ಎಷ್ಟದ ರೀ? ಉಲ್ಟಾಕ್ಕೆ ಬರೀಬೇಕು ನಾವೀಗ. ಬಿ ಫಸ್ಟಿಗೆ ಅದ ಅಂದ್ರೆ 4:9. ನೆಕ್ಸ್ಟ್ದು ಕರೆಕ್ಟ್ ಬರ್ತೀವಿ ನಾವು. ಏನದ ರೀ? 3:2 ಅಂದಾಗ ಎಷ್ಟು ಬಂತು? ಇಲ್ಲಿ ಏನಿಲ್ಲ ಅಂದ್ರೆ ಹಿಂದ್ಗಡೆ ಸಂಖ್ಯೆ, ಇಲ್ಲಿ ಏನಿಲ್ಲ ಅಂದ್ರೆ ಮುಂದ್ಗಡೆ ಸಂಖ್ಯೆನ ಬರಿತೀವಿ. 4 3 12, 9 3 27, 9 2 18. ಓಕೆ, ಮುಗೀತಲ್ಲ. ಇದು ನಮ್ಮದು ಫೈನಲ್ ಆನ್ಸರ್. ಆದ್ರೆ ಇಲ್ಲಿ ಏನು ಬಂದದ್ದು ನಮಗೂ? ಫಸ್ಟಿಗೆ ಬಿ ಅದ, ಆಮೇಲೆ ಎ ಅದ, ಆಮೇಲೆ ಸಿ ಅದ. ನಮಗೇನು ಬೇಕಾಗೈತಿ? ಎ ಫಸ್ಟು, ಆಮೇಲೆ ಬಿ, ಆಮೇಲೆ ಸಿ ಅಂತಂದಾಗ 27 12 18 ಎಲ್ಲದ ರೀ? 27 12 18. ಇದು 8 ಇದ್ದದ್ದು 18 ಆಗಬೇಕಷ್ಟೇ. ಓಕೆ, ಡನ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ನೆಕ್ಸ್ಟ್ ಕ್ವಶನನ್ನು ನೋಡ್ರಿ. ಏನದ? ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳು. ಎರಡು ಸಂಖ್ಯೆಗಳ ಲಸ ಮಸ 54 9 ಆಗಿದ್ದರೆ ಒಂದು ಸಂಖ್ಯೆ 18 ಆಗಿದೆ. ಇನ್ನೊಂದು ಸಂಖ್ಯೆ ಯಾವುದು ಅಂತಂದಾಗ ನಾವು ನಾರ್ಮಲ್ ಆಗಿ ಇದೆಲ್ಲರಿಗೂ ಗೊತ್ತಿರುತ್ತೆ. ಎ ಬಿ ಈಕ್ವಲ್ ಟು
ಲಸ ಇಂಟು ಮಸ. ಆಮೇಲೆ ನನಗೆ ಇನ್ನೊಂದು ಸಂಖ್ಯೆಯನ್ನು ಕೇಳ್ಯಾರ ಅಂದರೆ ಬಿಯನ್ನು ಕೇಳ್ಯಾರ. ಈ ಒಂದು ಸಂಖ್ಯೆ ಕೊಟ್ಟಾರ, ಇದನ್ನು ಆ ಕಡೆ ಕರ್ಕೊಂಡ್ಬಿಡ್ತೀನಿ. ಬಿ ಈಕ್ವಲ್ ಟು ಲಸ ಎಷ್ಟು ಅದ ರೀ 54 ಮಸ 9. ಒಂದು ಸಂಖ್ಯೆ ಎಷ್ಟು ಅದ ರೀ 18 ಅದ. ಸಿಂಪ್ಲಿಫೈ 9 1 9 2 2 1 2 2 4 2 7 14 ಎಷ್ಟು ಬಂತು 27. ನಮ್ಮ ಇನ್ನೊಂದು ಸಂಖ್ಯೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಏನು ಎಮ್ ಮತ್ತು ಎನ್ ಎರಡು ಸಂಖ್ಯೆಗಳು ಎಮ್ನ 4%, ಎನ್ನ 6% ಮೊತ್ತವು ನೋಡಿರಿ. ಎಮ್ಮನ 4% ಹಾಗೂ ಎನ್ನನ ಏನೈತೆ ಇನ್ನೊಂದು 6%. ಇದು ಯಾವುದಕ್ಕಂದ್ರೆ ಎಮ್ಮನ 7% ನೋಡಿರಿ, ಎಮ್ಮನ 7%. ಅದೇ ರೀತಿ ಇನ್ನೊಂದು ಎನ್ನನ 4%, 14%. ಓಕೆ, 14%. ಇದಕ್ಕೇನದ ರೀ ಈಕ್ವಲ್ ಅದ. ಇನ್ನೊಂದು ಸಲ ಬರೀತೀನಿ, ಆದರೆ ಇನ್ನೊಂದು ಏನು ಕೊಟ್ಟಾನ ಮೊತ್ತದ ಅರ್ಧಕ್ಕೆ ಅಂತಾನ, ಅಂದ್ರೆ 1/2 ಅಂತ ಬರುತ್ತೆ. ನೀಟಾಗಿ ಬರಿತೀನಿ ನೋಡ್ರಿ ಒಂದೇ ಸೆಕ್ಷನ್. ಓಕೆ, ಹಾಂ ಇಲ್ಲಿ ನೋಡ್ರಿ ಏನು ಹೇಳ್ಯಾನ ಎಮ್ಮನ. ಓಕೆ, ಎಮ್ಮನಲ್ಲ ಎಮ್ಮನ 4%, ಅದೇ ರೀತಿ ಪ್ಲಸ್ ಎನ್ನನ ಎಷ್ಟು 6%. ಇದು ಏನೈತಿ ಅರ್ಧ ಭಾಗದ ಯಾವುದ್ರದ್ದು ಎಮ್ಮನ ಯಾವುದು 7%, ಅದೇ ರೀತಿ ಎನ್ನನ 14%ಗೆ ಸಮ ಆಯ್ತು ಅಂತಂದ್ರೆ. ಇದಾದ ನಂತರ ಅವರು ಎಮ್ ಅನುಪಾತ ಎನ್ ಕಂಡಿದ್ದು. ಈಗ ಒಂದೇ ಸಿಂಪಲ್ ನೋಡಿರಿ, ಎಲ್ಲ ಕಡೆ ಪರ್ಸಂಟೇಜ್ಗಳು ಅದಾವ ತೆಗೆದು ಬಿಡ್ರಿ. ಹೌದಾ, ಈ ಎರಡು ಮಾತ್ರ ಈ ಕಡೆ ಶಿಫ್ಟ್ ಮಾಡ್ಕೊಬಿಡ್ರಿ, ಅಂದರೆ ಮಲ್ಟಿಫಿಕೇಷನ್ ಆಗುತ್ತೆ ಇದಕ್ಕೆ. ಹೌದಾ, ಅಂದರೆ ಎಷ್ಟಾಗತ್ತೆ ರೀ 4 2 8 ಎಮ್ ಆತ. ಹೌದಾ, ಆಮೇಲೆ ಈ ಕಡೆ ಪ್ಲಸ್ 6 ಎಮ್ ಆತ, 6 ಎನ್ ಆತ. ನೆಕ್ಸ್ಟು ಈ ಕಡೆ ಏನದ ರೀ 7 ಎಮ್, ಆಮೇಲೆ ಪ್ಲಸ್ 14 ಎನ್. ಈಗ ಎಮ್ ನೋಡಿರಿ, ಇಲ್ಲಿ 7 ಎಮ್ ಅದ, ಇಲ್ಲಿ 8 ಅದ, ಅಂದ್ರೆ 1 ಎಮ್ ಉಳಿತು. ಈ ಕಡೆ 14 ಅದ, 6 ಹೋದ್ರೆ ಎಷ್ಟು ಉಳಿತು 6 ಎಮ್. ಈಗ 14ರಾಗ 6 ಎಮ್ ಹೋದ್ರೆ ಎಷ್ಟು ಉಳಿತು ನಮ್ಮದು ಟೋಟಲಾಗಿ? ಸಾರಿ, ಎಮ್ಮು ಎನ್ ಕರೆಕ್ಟ್ ಐತಲ್ಲ, ಏನಾದರೂ ನಂಬರ್ ಮಿಸ್ಟೇಕ್ ಆಗಿದೆ, ಸಾರಿ. ಇಲ್ಲಿ 6 ಇದ್ದದ್ದು 2, ನಾವು ಮಲ್ಟಿಫಿಕೇಷನ್ ಮಾಡಿವಲ್ಲ, ಇದಕ್ಕೆ ಮಾಡಿಲ್ಲ. ಸರಿ. ಓಕೆ, ಇಲ್ಲಿ 6 ಇದ್ದದ್ದು 12 ಆಗಬೇಕಲ್ಲ, ಮಲ್ಟಿಫಿಕೇಷನ್ 2 ಮಾಡಿವಿ ನಾವು ಅಂದಾಗ ನಮ್ದು ಇದು ಎಷ್ಟಾಯಿತು 12 ಆಯಿತು. ಓಕೆ, ಹಾಂ, 14ರಾಗ 12 ಹೋದ್ರೆ ಎಷ್ಟು ಉಳಿತು 2 ಎಮ್ ಉಳಿತು. ಅಂದ್ರೆ ಈ ಎನ್ ಈ ಕಡೆ ತೊಗೊಂಬಂದ್ರೆ ಎಮ್ ಡಿವೈಡೆಡ್ ಬೈ ಎನ್ ಈಕ್ವಲ್ ಟು 2/1 ಅಂದ್ರೆ 2/1 ಅಂದರೆ 2:1. ಎಮ್ ಅನುಪಾತ ಎಷ್ಟು 2:1. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಹಿಂದ್ಗಡೆಯಲ್ಲಿ ಕ್ವಶನ್ಸ್ ಈ ರೀತಿ ಬಂದಿಲ್ಲ, ಅದಕ್ಕೆ ಸ್ಲೋ ಆಗಿ ನಿಮ್ಗೆ ಹೇಳಿತ್ತು. ಓಕೆ, ಡನ್. ಓಕೆ, ನೆಕ್ಸ್ಟ್ 8ನೇದಾಯಿತು. 9ನೇ ಪ್ರಶ್ನೆ. ಒಂದು ಅಂಗಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಗಡಿಯಾರದ ನಿಗದಿತ ಬೆಲೆ 25,960, 20% ರಿಯಾಯಿತಿಯಲ್ಲಿ ಲಭ್ಯವಿದ್ದರೆ ಅದರ ಗ್ರಾಹಕರು ಪಡೆಯುವ ಎಷ್ಟು ತೊಗೊತಾರೆ ಅಂದ್ರೆ 25,960ಕ್ಕೆ 20% ರಿಯಾಯಿತಿ ಅಂದ್ರೆ 80ಕ್ಕೆ ತೊಗೊತಾರೆ. ಅಂದ್ರೆ ಇವೆರಡು 0 ಹೋಯಿತು. ಮಲ್ಟಿಫಿಕೇಷನ್ ಆಫ್ 2596 × 8 ಅಂತಂದ್ರೆ 20,768. 20,768. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, 10ನೆಯ ಪ್ರಶ್ನೆ. 4 ಓಟಗಾರರು ವೃತ್ತಾಕಾರದ ಟ್ಯಾಂಕ್ನಲ್ಲಿ ಒಂದು ಬಿಂದುವಿನಿಂದ ಏಕಕಾಲಕ್ಕೆ ಓಡಲು ಪ್ರಾರಂಭಿಸಿದರು. ಒಂದು ಸುತ್ತನ್ನು ಪೂರ್ಣಗೊಂಡ ಕಾಲ 280 ಸೆಕೆಂಡ್, 350 ಸೆಕೆಂಡ್, 420 ಸೆಕೆಂಡ್, 560 ಸೆಕೆಂಡ್ ತೆಗೆದುಕೊಂಡರು. ಎಷ್ಟು ಸಮಯದ ನಂತರ ಅವರು ಮೊದಲ ಬಾರಿಗೆ ಆರಂಭದಲ್ಲಿ ಭೇಟಿಯಾಗುತ್ತಾರೆ? ಓಕೆ, ವೆರಿ ವೆರಿ ಇಂಪಾರ್ಟೆಂಟು. ಈಗ ಫಸ್ಟಿಗೆ ಏನು ಮಾಡಬೇಕಂತಂದರೆ, ಈ ರೀತಿ ಕೊಟ್ಟಾಗ ಅಲ್ಲಿ ಕೊಟ್ಟಂತಹ ಎಲ್ಲ ಒಂದು ಸೆಕೆಂಡ್ಗಳನ್ನು ಲಸ ತೆಗೆದುಬಿಟ್ರೆ ಮುಗಿದೋಯ್ತು ನಮ್ಮದು. ಓಕೆ, ಏನೇನು ಕೊಟ್ಟಾರೆ ಫಸ್ಟಿಗೆ ಇವೆಲ್ಲ ಕೊಟ್ಟಾರೆ, 0 ಫಸ್ಟಿಗೆ ತೆಗೆದುಬಿಟ್ಟು ನಾವು ಎಲ್ಲಾದ್ರೂ
ಈ 0 ಹೋಯಿತು, ಈ 0 ಬಿಟ್ರಿ, ಈ 0 ಬಿಟ್ರಿ, ಈ 0 ಬಿಟ್ರಿ, ಅಂದ್ರೆ ಲಾಸ್ಟಿಗೆ ಬಂದದಕ್ಕೆ ಒಂದು 0 ಹಚ್ಕೊಂಡ್ಬಿಟ್ರಿ ಅಷ್ಟೆ. ಎಷ್ಟದ ರೀ? 28, 35, 42, 56 ಇವುಗಳೆಲ್ಲ ಸಹ ತೆಗೆದುಬಿಟ್ರೆ ನಮ್ಮದು ಲೆಕ್ಕನ ಮುಗೀತು. ಎಷ್ಟರಲ್ಲಿ ಹೊಡಿತೀರಿ? 7ರಲ್ಲಿ ಹೊಡಿತೀರಿ. 7 4 7 5 7 6 7 8 ಆಮೇಲೆ 4 4 1 4 2 ಇಲ್ಲಿ 6 ಅದ, ಇಲ್ಲಿ 5. ನೆಕ್ಸ್ಟು 2 2 1 2 3 2 5 1 ನೆಕ್ಸ್ಟು 3 1 ನೆಕ್ಸ್ಟು 5. ಡನ್ನ? ಇದು ಲಸ ಬಂತು. ಈಗ ಏನೇನು ಬಂತು ನೋಡಿರಿ. 7 4 28 28 2 40 56 56 ಅಂದ್ರೆ ಈ ಕಡೆ ಬೇಡ, 20 ಫಸ್ಟಿಗೆ 5 2 10 ಮಾಡ್ಕೊರಿ. 10 ಅಂದ್ರೆ 7 4 28 23 84 1 0 ಹೌದಾ? ಅಂದ್ರೆ 8,400 ಕೊಟ್ಟು ಲಾಸ್ಟಿಗೆ ಫಸ್ಟಿಗೆ ಒಂದು 0 ತೆಗೆದಿದ್ದೀವಲ್ಲ, ಅದೊಂದು 0 ಹಚ್ಕೊಂಡ್ಬಿಟ್ರೆ ಎಷ್ಟು ಬಂತು? 8,400 ಸೆಕೆಂಡುಗಳು. ಡನ್ನ? ಓಕೆ. ನೆಕ್ಸ್ಟು ಫೆಬ್ರವರಿ 3, 2023ರಿಂದ ಏಪ್ರಿಲ್ 17, 2023ರವರೆಗೆ ಅವಧಿಗೆ ಅಂದ್ರೆ ಟೈಮು ನನಗೆ ಟೈಮ್ ಕೊಟ್ಟಾರ, ಎಲ್ಲಿಂದ ಇಲ್ಲಿವರೆಗೆ. ಆಮೇಲೆ ಅವಧಿಗೆ 2,000 ರೂಪಾಯಿ ಮೇಲಿನ 6.75% ಸರಳ ಬಡ್ಡಿ ಎಷ್ಟು ಆಗುತ್ತದೆ ಅಂತ ಕೇಳ್ಯಾರ. ಈಗ ಒಂದು ವಿಚಾರ ಮಾಡಿರಿ, ಇಲ್ಲಿದಿಂದ ಇಲ್ಲಿವರೆಗೂ ಎಷ್ಟು ದಿನ ಆಗುತ್ತೆ? ನಾವು ಫೆಬ್ರವರಿ 3 ಹಿಡಿಬೇಕು, ಆ ಕಡೆ ಏಪ್ರಿಲ್ 17 ಹಿಡಿಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ರಿ. ಫಸ್ಟಿಗೆ ಅಸಲು ಎಷ್ಟು ಅದ ರೀ? 2,000. ಆಮೇಲೆ ಆರು ಎಷ್ಟು ಅದ ರೀ? 6.75. ನಮಗೆ ಟೈಮ್ ಬೇಕಾಗಿತ್ತು ಅಂತಂದ್ರೆ ಈಗ ಫಸ್ಟ್ಗೆ ಫೆಬ್ರವರಿ 3ನೇ ತಾರೀಕು ಹಿಡಿದೀವಂದ್ರೆ ಎಷ್ಟು ದಿನ ನಮ್ಮದು ಟೋಟಲು? 2 ದಿನ ಬಿಟ್ಟಂಗೆ ನಾವು ಒಂದು ಫೆಬ್ರವರಿ ಒಳಗೆ. ಅಂದ್ರೆ ಆ ವರ್ಷ ಸಾಮಾನ್ಯ ವರ್ಷ ಆಗಿತ್ತಂದ್ರೆ ಅದರೊಳಗೆ ನಾವು 2 ದಿನ ಬಿಟ್ಟಿವಿ. ಅಂದರೆ ಎಷ್ಟು ಉಳಿತು? 26 ದಿನ ಉಳಿತು. ಫೆಬ್ರವರಿ ಒಳಗೆ 26 ದಿನ ಪ್ಲಸ್ಸು ಮಾರ್ಚ್ 31, ಆಮೇಲೆ ಏಪ್ರಿಲ್ ಒಳಗೆ ಈ 17 ತಾರೀಕು ಹಿಡಿದೀವಂದ್ರೆ 16 ದಿನ ಆಯಿತು. ಟೋಟಲ್ ಎಷ್ಟು ದಿನ ಆಯಿತು? 73 ದಿನಗಳಾಯಿತು. ಈಗ ನಾವು ಫಾರ್ಮುಲಾ ಒಳಗೆ ಹಾಕೊಂಡು PTR ಡಿವೈಡೆಡ್ ಬೈ 100. 2,000 ಇಂಟು 6.75 ಇಂಟು 73 ಡಿವೈಡೆಡ್ ಬೈ 100 ಇಂಟು ಇಲ್ಲಿ 73 ಐತಲ್ಲ, ಇದನ್ನು ವರ್ಷಗಳಲ್ಲಿ ಕನ್ವರ್ಟ್ ಮಾಡಿದ್ರೆ ಡಿವೈಡೆಡ್ ಬೈ 365 ಮಾಡ್ತೀನಿ. ಓಕೆ. ಈಗ ಸಿಂಪ್ಲಿಫಿಕೇಷನ್, ಇದು 1 ಇದು 5 ಇವೆರಡು 0 ಇವೆರಡು 0 5 1 5 4 6.75 ಇಂಟು 4 ಅಂತಂದ್ರೆ 27 ಈಸ್ ದಿ ಫೈನಲ್ ಆನ್ಸರ್ ಅವರ್ಸ್. ಬಡ್ಡಿ ಎಷ್ಟಾಗತ್ತೆ ರೀ? 27 ರೂಪಾಯಿ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಟೈಮನ್ನು ಕೊಟ್ಟಾಗ ಕನ್ವರ್ಟ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟು. ಓಕೆ. ಇಲ್ಲಿ ಕೇಳ್ರಿ ಮತ್ತು 26 ಇದು ಫೆಬ್ರವರಿದು, ಇದು ಮಾರ್ಚಿದು, ಇದು ಏಪ್ರಿಲ್ದು. ಓಕೆ. ದಿನಗಳು ಡನ್. ನೆಕ್ಸ್ಟು 2 ವರ್ಷಗಳ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42, ಚಕ್ರ ಬಡ್ಡಿ 45. ನೋಡಿರಿ, ಇಲ್ಲೇ ವಿಚಾರ ಮಾಡಿರಿ. ಸರಳ ಬಡ್ಡಿ 42, ಚಕ್ರ ಬಡ್ಡಿ 45 ಅಂದ್ರೆ ಡಿಫ್ರೆನ್ಸ್ ಎಷ್ಟದ? 3 ಅದ. ಆದ್ರೆ 42 ಅಂದ್ರೆ 1 ವರ್ಷಕ್ಕೆ 21, 1 ವರ್ಷಕ್ಕೆ 21. ನಮಗೀಗ 6 ಕಂಡಿಡ್ತೀನಿ, ಡಿಫ್ರೆನ್ಸ್ ಅಂತೂ ಗೊತ್ತಾಯಿತು. 6 ಎಷ್ಟದ ರೀ? 21 ಇಂಟು 6 ಡಿವೈಡೆಡ್ ಬೈ 100 ಈಕ್ವಲ್ ಟು ಡಿಫ್ರೆನ್ಸ್ ಎಷ್ಟದ? 3 ಅದ. ಹೌದಾ? ದೆನ್ ಈಗ ನಮಗೆ ಕಂಪಲ್ಸರಿ 6 ಬೇಕಾಗಿತ್ತು ಅಂತಂದ್ರೆ 3 1 3 7 21 ಅಂದ್ರೆ 6 ಇಲ್ಲೇ ಇಟ್ಕೊಂಡ್ಬಿಡ್ರಿ. ಆ ಕಡೆ ಹೋದ್ರೆ 100 ಡಿವೈಡೆಡ್ ಬೈ 7 ಈಸು 6 ವ್ಯಾಲ್ಯೂ ಬಂತು. ಓಕೆ. ಆಮೇಲೆ ಪಿ ವ್ಯಾಲ್ಯೂ, ಪಿ ಈಕ್ವಲ್ ಟು ಕನ್ಸಿಡರ್ ಆಸ್ 100. ಆಮೇಲೆ ಟೈಮ್ ಎಷ್ಟದ? ಟೈಮ್ 2 ವರ್ಷ ಅದ. ಅದೇ ರೀತಿ 6 ಅಂತೂ ಇಲ್ಲಿ ಸಿಕ್ಕತಿ. ಆಮೇಲೆ ನಮಗೆ ಸರಳ ಬಡ್ಡಿ ಏನಾಯ್ತು ರೀ? ಈಗ 2 ಇಂಟು 100 ಇಂಟು 7 ಅಂತಂದ್ರೆ 200 ಡಿವೈಡೆಡ್ ಬೈ 7 ಇತ್ತು ನಮ್ಮದು ಸಿಂಪಲ್ ಇಂಟ್ರೆಸ್ಟ್. ಇದು ಸಿಂಪಲ್ 200 ಡಿವೈಡ್ ಬೈ 7 ಅಂದ್ರೆ 42 ಅವರು ಕೊಟ್ಟಾರ. ನನಗೆ ಬೇಕಾಗಿತ್ತು 100 ಅಂದರೆ ಎಷ್ಟು ಅಂದಾಗ ನಾವು ಮಲ್ಟಿಫಿಕೇಷನ್ ಮಾಡಿದಾಗ ಏನು ಬಂತು? 42 ಕ್ರಾಸ್ ಮಲ್ಟಿಫಿಕೇಷನ್ 100 ಇಂಟು ಇದು ರೆಸಿಪ್ರೋಕಲ್ ಆಗುತ್ತೆ 7 ಡಿವೈಡೆಡ್ ಬೈ
200. ಇವೆರಡು ಸೊನ್ನೆ ಇವೆರಡು ಸೊನ್ನೆ, ಎರಡು ಒಂದಲೆ ಎರಡು ಎರಡಲೆ 4, ಎರಡು ಒಂದಲೆ 21 147. ದಿಸ್ ಈಸ್ ದಿ ಅಸಲು 147. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು 13ನೇ ಪ್ರಶ್ನೆಯನ್ನು ನೋಡಿ. ಸಿಂಪ್ಲಿಫಿಕೇಶನ್ ಎಲ್ ಸಿ ಎಮ್ ಅಂದರೆ 16, ಆಮೇಲೆ 45, 135, 144 ಇವುಗಳೆಲ್ಲ ಸಹ. ಈಗ ಒಂದೇ ವಿಚಾರ ಮಾಡಿರಿ, ಕೊನೆಯಲ್ಲಿ 5 ಇದ್ದಾಗ ನಮಗೆ ಲಾಸ್ಟಿಗೆ 5 ಐತಿ, ನಮಗೆ ಫಸ್ಟಿಗೆ ಇಲ್ಲಿ ಎರಡು ಕಡೆ. ಓಕೆ, 5 ಇದ್ದಾಗ ನಮಗೆ ಲಾಸ್ಟಿಗೆ 0 ಇರಬೇಕು, ಇಲ್ಲ 5 ಇರಬೇಕು. ಅಂದ್ರೆ ಇವೆರಡು ಬರೋಂಗಿಲ್ಲ, ನಮಗೆ ಉಳಿದದ್ದು ಇವೆರಡು. ಓಕೆ, ಹಿಂಗಂದಾಗ 45 ಎಷ್ಟರಲ್ಲಿ 5 9 45. ಈಗ 45 ನಾನು ಸಪ್ರೇಟ್ ಮಾಡ್ತೀನಿ. 5 9 9 ಮಾಡ್ಬೇಕಂದ್ರೆ ಇವೆಲ್ಲ ಕೂಡಿಸ್ಬೇಕು. ಎಷ್ಟಾಯಿತು? 6 3 ಇದು 9 ಆಯಿತು. 9 ಡಿವೈಡೆಡ್ ಬೈ 9 ಇದು ಹೋಗುತ್ತೆ. ಇದು 8 1 9 10 11 ಡಿವೈಡೆಡ್ ಬೈ 9 ಇದು ಹೋಗಂಗಿಲ್ಲ. ಅಂದ್ರೆ ನಮಗೆ ಸಿ ಆನ್ಸರ್. ಭಾಗಾಕಾರದ ರೂಲ್ಸ್ಗಳನ್ನು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟು ಒಂದು ಗುಂಪಿನಲ್ಲಿ 13 ಜನರು, ಬಿ ಗುಂಪಿನಲ್ಲಿ 10, ಸಿ ಗುಂಪಿನಲ್ಲಿ 45. ಎಷ್ಟೆಷ್ಟು ಅದ ರೀ? 13, ಆಮೇಲೆ 10, ಆಮೇಲೆ 45. ನೆಕ್ಸ್ಟು ಈ ಎಲ್ಲ ರೆಸ್ಟೋರೆಂಟ್ಗೆ ಹೋಗ್ತಾರೆ, ಲಾಸ್ಟ್ ಮಾಡಿದ್ವಿ ಇದೇ ಥರ. ಅವರು ಖರ್ಚು ಮಾಡಿದಂಥ ಸರಾಸರಿ ಮೊತ್ತಗಳು ಕೊಟ್ಟಾರೆ. ಇಲ್ಲಿ ಎಷ್ಟೆಷ್ಟು ಕೊಟ್ಟಾರೆ? 1ನೇ ಗುಂಪಿನವ್ರು ಎ ಗುಂಪಿನವ್ರು 367 ಮಾಡ್ಯಾರ, ಆಮೇಲೆ ಬಿ ಗುಂಪಿನವ್ರು 112 ಮಾಡ್ಯಾರ, ಅದೇ ರೀತಿ ಸಿ ಗುಂಪಿನವ್ರು 401 ಮಾಡ್ಯಾರ. ಹಾಗಾದ್ರೆ ಒಟ್ಟು ಸರಾಸರಿ ಎಷ್ಟು ಅಂತ ಕೇಳ್ಯಾರಿ. ಹೌದಾ? ಇಲ್ಲ ನೋಡಿ, ಟೋಟಲ್ ನಾವು ಮೊತ್ತವನ್ನು ಕಂಡಿಡಿದ್ರೆ ಟೋಟಲ್ ಜನರಿಗೆ ನಾವು ಏನು ಮಾಡ್ಬೋದು? ಡಿವೈಡೆಡ್ ಬೈ ಮಾಡ್ಬೋದು. ಇದು ಟೋಟಲ್ ಜನರು ಎಷ್ಟಾಯಿತು? 68 ಆಯಿತು. ಆಮೇಲೆ ಒಟ್ಟು ಮೊತ್ತ 4,771. ಇದು 1,120 ಆಯಿತು. ಅದೇ ರೀತಿ ಇದು 18,045. ಇದೆಲ್ಲ ಕೂಡಿಸಿದ್ರೆ 23,936. ಈಗ ನಾವು ಒಟ್ಟು ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಮಾಡಿದರೆ ನಮಗೆ ಎಷ್ಟು ಬಂತು? 352 rupees ಪರ್ ಹೆಡ್. ಅಂದ್ರೆ ಒಬ್ಬರಿಗೆ 352 ರೂಪಾಯಿ ನಮಗೆ ಸರಾಸರಿ ಬರುತ್ತೆ. ಓಕೆ, ಡನ್. ನೆಕ್ಸ್ಟು 240 ಮೀಟರ್ ಮತ್ತು 410 ಮೀಟರ್ ಉದ್ದದ ಎರಡು ರೈಲುಗಳು ಕೂಡಿಸ್ರೆ ಎಷ್ಟೈತಿ? 400, 650. ಓಕೆ, 650 ರೈಲಿನ ಉದ್ದ ಈಕ್ವಲ್ ಟು 80 ಕಿಲೋಮೀಟ್ರ್ ಮತ್ತು 110 ಕಿಲೋಮೀಟ್ರ್ ಒಂದೇ ದಿಕ್ಕಿನಲ್ಲಿ ಅಂತಂದಾಗ ನಾವು ಮೈನಸ್ ಮಾಡ್ತೀವಿ. 110 ಮೈನಸ್ 80 ಅಂತಂದ್ರೆ 30 ಇಂಟು 5/18 ಇಂಟು ಸಮಯ ಕೇಳ್ಯಾರಂದ್ರೆ ಟೈಮ್ ಇಂಟು ಟಿ. ಓಕೆ, ಈಗ ನೋಡಿರಿ, 2 9 2 15 ಆಮೇಲೆ ಎಲ್ಲ ಶಿಫ್ಟ್ ಮಾಡ್ಕೊಂಬಿಡ್ರಿ. 650 ಇಂಟು 9 ಡಿವೈಡೆಡ್ ಬೈ 15 ಇಂಟು 5. ಓಕೆ, 5 1 ಆಮೇಲೆ 5 1 5, 5 3 15 0 ಮುಗೀತು. ನೆಕ್ಸ್ಟು 3 5 15, 3 3 9. ಓಕೆ, ನೆಕ್ಸ್ಟ್ 5 1 5 2 10, 5 6 30. 26 ಇಂಟು 3 ಅಂದರೆ 98 ಬಂತು. ಹೌದಾ? ಹೌದಿಲ್ಲ? 98 ಸೆಕೆಂಡ್ಸ್ ಬಂತು. ಆದರೆ ಆಪ್ಷನ್ ಒಳಗೆ ಇಲ್ಲ. ಯಾಕೆ ಹೇಳಿ? ನಿಮಿಷಗಳಲ್ಲಿ ಅಂತಂದಾಗ ಡಿವೈಡೆಡ್ ಬೈ 60 ಮಾಡ್ತೀವಿ ನಾವು ಅಂದಾಗ ಎಷ್ಟು ಬಂತು? 1.3 ಮಿನಿಟ್ಸ್, 1.5 ನಿಮಿಷಗಳು. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಲಕ್ಷ ಕೊಟ್ಟು ಮಾಡಬೇಕಾಗತ್ತೆ. ಯಾಕಂತಂದ್ರೆ ಅವ್ರು ಕೇಳಿದ್ದೇನು ನಾವು ಮಾಡ್ತಾ ಇರೋದು ನಾವು. ಓಕೆ, ಡನ್. 16ನೇ ಪ್ರಶ್ನೆ ನೋಡ್ರಿ. ಒಂದು ಘನರೂಪದ ನೀರಿನ ತೊಟ್ಟಿಯ ಸಾಮರ್ಥ್ಯವು 62,000 ಲೀಟರ್ ಇದೆ. ಅದರ ಉದ್ದ ಮತ್ತು ಆಳಗಳ ಕ್ರಮವಾಗಿ 2.5 ಮೀಟರ್ 10 ಮೀಟರ್ ಆಗಿದ್ದರೆ ಟ್ಯಾಂಕನ ಅಗಲ ಎಷ್ಟು? ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟಿಗೆ 1 ಲೀಟರ್ ಅಂದರೆ ಎಷ್ಟು ಮೀಟರ್ ಕ್ಯೂಬ್ ಅಂತೇಳಿ ನಾವು ಕಂಡುಹಿಡಿಬೇಕಾಗತ್ತೆ. ಫಸ್ಟಿಗೆ ನೋಡಿರಿ, 1 ಲೀಟರ್ ಅಂತಂದ್ರೆ 1 ಡಿವೈಡೆಡ್ ಬೈ 1000 ಮೀಟರ್ ಕ್ಯೂಬ್. ಯಾಕಂತಂದ್ರೆ ಅವ್ರು ಕೊಟ್ಟಂಥದ್ದು ಲೀಟರ್ ಆಗೈತಿ. ಅದನ್ನು ನಾವು ಏನು ಮಾಡಬೇಕು? ಮೀಟರ್ ಕ್ಯೂಬಲ್ಲಿ ಬರೀಬೇಕಾಗತ್ತೆ. ಓಕೆ,
ನಮಗೇನು ಕೇಳ್ಯಾರ ನೋಡಿರಿ, ಆ ತೊಟ್ಟಿಯ ಉದ್ದ ಕೊಟ್ಟಾರ 2.5 ಕೊಟ್ಟಾರ, ಆಳವನ್ನು ಕೊಟ್ಟಾರ ಎಷ್ಟು 10, ಆದ್ರೆ ಅದರ ಅಗಲವನ್ನು ಕೊಟ್ಟಿಲ್ಲ, ಅದರ ಸಾಮರ್ಥ್ಯವನ್ನು ಕೊಟ್ಟಾರ ಎಷ್ಟು 62,000 ಲೀಟರ್ ಅಂದಾಗ ನಾವು ಅದನ್ನು ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿದಾಗ ಇಂಟು 1000 ಮಾಡ್ತೀವಿ. ಓಕೆ, ಈ 3 0 ಹೋಯಿತು. ನೆಕ್ಸ್ಟು ನಮಗೆ ಉಳಿದಿದ್ದು ಏನೈತ್ರಿ ಈಗ, ಈ ಕಡೆ 2.5 ಇಂಟು 10 ಅಂತಂದ್ರೆ 25 ಆಯ್ತಾ. ಓಕೆ, ಬಿ ಇಂಟು 25 ಈಕ್ವಲ್ ಟು 62, ದೆನ್ ಬಿ ಈಕ್ವಲ್ ಟು 62 ಡಿವೈಡೆಡ್ ಬೈ 25 ಅಂತಂದಾಗ ಎಷ್ಟು ಬಂತು, 25 ಅಂದರೆ 60ರಾಗ 25 2 50, ಹೌದು 2ರಲ್ಲೇ ಬಂತು. ನೆಕ್ಸ್ಟ್ ಎಲ್ಲಾದ್ರಾಗ 2 ಅದಾವೆ. ನೆಕ್ಸ್ಟು ಪಾಯಿಂಟ್ ಕೊಟ್ಟು 25 4 2.4, ಆಪ್ಷನ್ ನಂಬರ್ ಎ ಈಸ್ ರೈಟ್, 2.48. ಓಕೆ, ಡನ್. ದಿಸ್ ಈಸ್ ಫೈನಲ್ ಆನ್ಸರ್. 16ನೇ ಮುಗಿತು. 17ನೇ ಸಿಂಪ್ಲಿಫಿಕೇಷನ್ ಅದ. ಇಲ್ಲಿ 19 - 12 ಅಂದರೆ 7, ಈ 7 ಹೋಯಿತು, ಹೌದಾ. ಈ 7 ಹೋಯಿತು, 8 ಇವೆಲ್ಲ ಹೋಯ್ತಿದ್ದು, 1 ಆಯ್ತು ಬರೀ. 17 ಇಂಟು 10 ಅಂದ್ರೆ 170 ನಮ್ಮದು ಆನ್ಸರು. 18ನೇದು, ಪೆಟ್ರೋಲ್ನ ಬೆಲೆ 70ರಷ್ಟು ಏರಿಕೆಯಾಗಿ ಹೆಚ್ಚಾಗುತ್ತದೆ. ಅದರ ಎಷ್ಟು ಬಳಕೆ ಪ್ರತಿಶತವನ್ನು ಕಡಿಮೆ ಮಾಡಬೇಕೆಂದರೆ ಖರ್ಚು 19 ಆಗುತ್ತೆ. ಬಹಳಷ್ಟು ಲೆಕ್ಕಗಳನ್ನು ಹಿಂದೆ ಮಾಡಿದ್ದೀವಿ, ಇದನ್ನು ಕೂಡ ಅದೇ ರೀತಿ. 100 ಇದ್ದದ್ದು ಫಸ್ಟಿಗೆ 170, ಆದರೆ ಆಮೇಲೆ ಏನಾಗ್ತಾನೆ 119 ಆದರೆ ಅದ್ರದ್ದು ಎಷ್ಟು ಅಂತ ಹೇಳಿ ಅಂದಾಗ ಡಿಫ್ರೆನ್ಸ್ ಎಷ್ಟಾದರೆ 170 ಮತ್ತು 19ಕ್ಕೆ 51 ಡಿಫ್ರೆನ್ಸ್. ಅಂದ್ರೆ 51 ಡಿಫ್ರೆನ್ಸ್ ಎಷ್ಟಕ್ಕದ, 170ಕ್ಕದ. ಅಂದ್ರೆ 100ಕ್ಕಂದ್ರೆ ಎಷ್ಟು, ಈ 0 17 17 51, 3 ಇಂಟು 10 ಮೀನ್ಸ್ 30%. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, 19ನೇ ಪ್ರಶ್ನೆ. ಇದು ಏನು ಸಿಂಪ್ಲಿಫಿಕೇಷನ್. 12 12 -5 -9, ಈ ಕಡೆ 4 9 36, ಎಲ್ಲ 36 40 50, ಬಟ್ ಚಿಹ್ನೆ ಮೈನಸ್. ಆಪ್ಷನ್ ನಂಬರ್ ಯಾವುದು, -50. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟ್ ಲಾಸ್ಟ್ ಪಾರ್ಟ್. ಎ ಒಂದು ಕೆಲಸವನ್ನು 16 ದಿನ, ಬಿ 24 ದಿನಗಳು ಪೂರ್ಣಗೊಂಡರೆ ಎ ಮತ್ತು ಬಿ ಎ ಇಂದ ಆರಂಭವಾಗಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ. ಪರ್ಯಾಯ ದಿನವನ್ನು ಕೇಳ್ಯಾರ. ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದರೆ ಎಷ್ಟಿಂದ ಮುಗಿಸ್ತಾರೆ. ಎ ಎಷ್ಟು ದಿನ 16, ಬಿ 24, ಎಲ್ ಸಿ ಎಮ್ ಎಷ್ಟು ಬಂತು 48 ಬರುತ್ತೆ. ಅದೇ ರೀತಿ ಭಾಗಗಳು 16 3 24 2. ಓಕೆ, ಈಗ ಫಸ್ಟ್ ದಿನ ಯಾರು ಮಾಡ್ತಾರೆ, ಎ. ಸೆಕೆಂಡು ಬಿ. ಅಂದರೆ ಇವು 3 ಮಾಡ್ತಾನೆ, 2 ಮಾಡ್ತಾನೆ. ಟೋಟಲ್ ಎಷ್ಟೈತಿ 5 ಕೆಲಸ. ಎಷ್ಟು ದಿನ 2 ದಿನ. ಟೋಟಲ್ ನಮಗೆ ಕೆಲಸ ಎಷ್ಟಿದಾವೆ 48. ಅಂದ್ರೆ ಇದಕ್ಕೆ ನಾನು ಇಂಟು ಏನು ಮಾಡ್ತೀನಿ, ನಿಯರೆಸ್ಟ್ ಅಂದಾಗ 9 ಮಾಡ್ತೀನಿ, ಹೌದಾ. 5 9 ಎಷ್ಟು 45 ಕೆಲಸ. ಇದಕ್ಕೂ ಇಂಟು ನಾವು 9 ಮಾಡಿದರೆ 9 18 ದಿನ ಆಯಿತು. ಆದ್ರೆ ನೆಕ್ಸ್ಟ್ ಯಾರು ಮಾಡ್ಬೇಕು, ನನಗೆ ಈ ಕೆಲಸ ಏನೇ ಮಾಡಬೇಕು. ಎ ಪಾರ್ಟ್ ಎಷ್ಟು ಅದ 3 ಅದ. ಅಂದ್ರೆ ಇದಕ್ಕೆ 3 ಸೇರಿಸಿದ್ರೆ ಎಷ್ಟಾಯಿತು 48. ನಮ್ಮ ಎಲ್ಲ ಕೆಲಸ 3, ಆದರೆ ಇದಕ್ಕೆ 1 ದಿನ ಆ್ಯಡ್ ಆಗುತ್ತೆ. ಅಂದರೆ ಎಷ್ಟಾಯಿತು 19 ದಿನಗಳಲ್ಲಿ ಇದು ಪೂರ್ಣ ಕೆಲಸವನ್ನು ಮುಗಿಸ್ತಾರೆ, ಅಲ್ಟರ್ನೇಟ್ ಆಗಿ ಮಾಡಿದರು. ಓಕೆ, ಇದು ಏನು ರೀ ನಮ್ಮದು ಫಸ್ಟ್ 18th ಫಸ್ಟ್ ಶಿಫ್ಟು. ಓಕೆ, ಇನ್ನು ನೆಕ್ಸ್ಟ್ ನಾನು ಇವತ್ತೇ ಟೈಮ್ ಸಿಕ್ಕರೆ ಮಾಡ್ತೀನಿ, ಇಲ್ಲ ನಾನು ನೆಕ್ಸ್ಟ್ ನಾಳೆ ದಿನ ಉಳಿಕಿದ 2 ಶಿಫ್ಟ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ನಿಮಗೆ ಸೊಲ್ಯೂಷನನ್ನು ಕೊಡ್ತೀನಿ. ಅದೇ ರೀತಿ ಹಿಂದಿನ ವಿಡಿಯೋಸ್ಗಳನ್ನು ನೋಡಿರಿ, ಕಂಟಿನ್ಯೂ ನೋಡ್ತಾಯಿರಿ ಆದಷ್ಟು ಬೇಗ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಜೈ ಹಿಂದ್.